ಮತ್ತೆ ಜನರಲ್ಲಿ ಇರುವಂತಹ ಚುನಾವಣೆಯ ಫಲಿತಾಂಶಕ್ಕೆ ಒಂದು ಪ್ರಿಡಿಕ್ಷನ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಜನರನ್ನ ನಾವು ಈಗಲೇ ಬ್ಯುಸಿಯಾಗಿಟ್ಟಿರ್ತೀವಿ, ಬಟ್ ಯಾವುದೇ ಆದ ನೀವು ಏನೇ ತೋರಿಸಿದ್ರು ಕೂಡ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ತೋರ್ಸಕ್ಕಾಗ್ತಿಲ್ಲ. ದಟ್ ಇಸ್ ಇಂಪಾಸಿಬಲ್ ರೈಟ್ ನಾವು. ಆದರೆ ಇಲ್ಲಿ ನೋಡಿ, ಸ್ಥಳೀಯ ನಾಯಕತ್ವಕ್ಕಿಂತ ನರೇಂದ್ರ ಮೋದಿಗೆ ನಮೋ ಅಂತಿದ್ದಾರೆ ಕರ್ನಾಟಕ, ಅದಂತೂ ಸ್ಪಷ್ಟನಾ. ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಗ್ಯಾರಂಟಿ ಮ್ಯಾಜಿಕ್ ಆಗಿತ್ತು. ಹೇಗಾಗಿತ್ತು ಅಂದ್ರೆ ಬಿಜೆಪಿ 66 ಇಳಿದ್ಬಿಟ್ಟಿತ್ತು. ಆದರೆ ಈಗ ನೋಡಿ, ರಾಷ್ಟ್ರ ಅಂತ ಬಂದಾಗ ನರೇಂದ್ರ ಮೋದಿ ಅಲೆ ಇಲ್ಲ ಅನ್ನುವಂಥ ಕಾಂಗ್ರೆಸ್ಗೂ ಮುಖಭಂಗ ಆಗ್ತಾ ಇದೆ. ರಾಜ್ಯದ ವಿಚಾರಕ್ಕೆ ಬಂದಾಗ ನರೇಂದ್ರ ಮೋದಿ ಅಲೆ ಕಾಣಿಸ್ತಾ ಇಲ್ಲ. ಆದರೆ ನಂಬರ್ಸ್ ನೋಡಿ, ಕರ್ನಾಟಕದಲ್ಲೆಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯ, ಡಿ ಕೆ ಶಿ. ಆದರೆ ಅವ್ರದ್ದೇ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ. ಇದು 3ನೇ ಬಾರಿಗೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಮತದಾರ ಜೈ ಅಂತ ಇರೋದು. ಬಿಜೆಪಿಯ ಮೈತ್ರಿಯ ದಿಸೆಯಿಂದ JDSಗೂ ಕೂಡ ಲಾಭ ಆಗೋ ನಿರೀಕ್ಷೆ ಇದೆ. ನೋಡಿ, 2ರಿಂದ 3 ಅವ್ರಿಗೆಲ್ಲೂ 1 ಅಂತ ತೋರಿಸೇ ಇಲ್ಲ. 3ರಲ್ಲಿ ಮಿನಿಮಮ್ 2 ಗೆಲ್ತೀರಿ ಅಂತಾನೆ ಹೇಳ್ತಾರೆ. 1 ಹೋದ್ರೆ ಹೋಗಬಹುದು. ಆದರೆ ಲೋಕಸಭಾ ಟ್ರೆಂಡು ಬದಲಾದಂಗೆ ಕಾಣ್ತಾ ಇಲ್ಲ. ವೋಟ್ ಶೇರ್ ಕೂಡ ಬಿಜೆಪಿ ಅಸೆಂಬ್ಲಿ ಚುನಾವಣೆಗಿಂತ ಹೆಚ್ಚು ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಈ ಬಾರಿ ಬಿಜೆಪಿ ಕಮಾಲ್ ಮಾಡುತ್ತೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟ. ಆದರೆ ಅದು ಒನ್ಸ್ ಅಗೇನ್ ಫೈನಲಿ ಮತದಾರನ ಮನಸ್ಸು, ಆತ ಯಾವ ಲೆಕ್ಕಾಚಾರದಲ್ಲಿ ಮತ ಹಾಕ್ತಾನೆ ಅನ್ನೋದು ಅವನಿಗೆ ಮಾತ್ರ ಸೀಮಿತ. ಗುಪ್ತ ಮತದಾನ, ಆತ ಹೇಗೆ ಮತ ಹಾಕ್ತಾನೆ, ಯಾವ ರೀತಿ ಮತ ಹಾಕ್ತಾನೆ. ನೋಡಿ, ಕೆಲವೊಂದು ಜಾಗಗಳಲ್ಲಿ, ಕೆಲವೊಂದು ಕ್ಷೇತ್ರಗಳಿಗೆ ನಾನೇ ಪ್ರಯಾಣ ಮಾಡಿದಾಗ ಹೇಳ್ತೀನಿ, ಅಲ್ಲಿ ಪಕ್ಷ ಪಾರ್ಟಿಗಳು ಕನ್ಸಿಡರೇ ಆಗಲ್ಲ, ವ್ಯಕ್ತಿ ಮೇಲೆ ಹೋಗುತ್ತೆ. ಅಂಥ ವ್ಯಕ್ತಿಗಳನ್ನ ಎರಡೂ ಪಕ್ಷದವ್ರು ಕಣಕ್ಕಿಳಿಸಿದ್ರೆ ಒಂದೊಳ್ಳೆ ಫೈಟ್ ಸಿಗ್ತಾ ಇತ್ತು. ಆದರೆ ಸದ್ಯಕ್ಕೆ 21, 22, 23, 24 ಯಾವುದೇ ಡಿಜಿಟ್ ಇದ್ರೂ ಬಿಜೆಪಿಗೆ ಅದು ಸ್ಯಾಟಿಸ್ಫ್ಯಾಕ್ಟರಿ ಡಿಜಿಟ್ಟೇ. ಬಿಜೆಪಿ ಅದನ್ನ ಬಹಳ ಸುಲಭವಾಗಿ ಒಪ್ಕೊಳ್ಳುವಂಥ ಡಿಜಿಟ್ಟೇ. ಯಾಕಂದ್ರೆ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ನ ಅಧಿಕಾರ. ಸೊ ಬಿಜೆಪಿ ಇದ್ರಲ್ಲಿ ಕಳ್ಕೊಳ್ಳೋದೇನೂ ಇಲ್ವೇ. 66ನ್ನ ಲಾಸ್ಟ್ ಟೈಮ್ ಅಸೆಂಬ್ಲಿನಲ್ಲಿ ಗೆದ್ದಿರುವಂಥ ಬಿಜೆಪಿ ಈ ಸಲ 28 ಪೈಕಿ 20 ಗೆಲ್ಲುತ್ತೆ ಅಂತಂದ್ರೆ ಅದಕ್ಕಿಂತ ಏನು ಖುಷಿ ಇದೆ. ಯಾಕಂದ್ರೆ ನೋಡಿ, ರಾಜಕೀಯ ಲೆಕ್ಕಾಚಾರಗಳು ಕಳೆದ ಚುನಾವಣೆಯಲ್ಲಿ 25 ಗೆದ್ವಿ, ಈ ಸಲ 25 ಗೆಲ್ತೀವಿ ಅಂತ ಹೇಳಕ್ಕಾಗಲ್ಲ. ಆ 5 ವರ್ಷದ ಗ್ಯಾಪಲ್ಲಿ ಏನೇನಾಗುತ್ತೆ ಅವೆಲ್ಲವೂ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಇಲೆಕ್ಷನ್ನ ಕೊನೆಯ ಹಂತದಲ್ಲಿ ಏನೇನಾಗುತ್ತೆ ಅನ್ನೋದಿದೆಯಲ್ಲ, ಅದು ಕೂಡ ಬಹಳ ದೊಡ್ಡದಾಗಿ ಮ್ಯಾಟರ್ ಆಗುತ್ತೆ. ಇನ್ಫ್ಯಾಕ್ಟ್ ಆ ಕೊನೆಯ 2-3 ದಿನಗಳು ಮ್ಯಾಕ್ಸಿಮಮ್ ಆಗಿ ವರ್ಕೌಟ್ ಆಗುವ ದಿನಗಳು ಆ 2-3 ದಿನಗಳು, ಚುನಾವಣಾ ಮುಂಚಿನ 2-3 ದಿನಗಳು. ಆದರೆ ನಾನು ಯೋಚನೆ ಮಾಡ್ತಿರೋದು, ರಾಜ್ಯದ ಗ್ಯಾರಂಟಿನ ಇಟ್ಕೊಂಡು ಕೇಂದ್ರದಲ್ಲಿ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿ ಕಾಂಗ್ರೆಸ್ ಪೇಚಿಗೆ ಸಿಲ್ಕೊಳ್ತಾ ಅನ್ನೋದು ಕೂಡ ಪ್ರಶ್ನೆ.